ಊರಿಗೆ ಊರವ ಬಂದರು ಕೊಡುವುದಿಲ್ಲ ಕೈಯ ಕೊಡುವುದಿಲ್ಲ ಜೀವ ಕೊಟ್ಟವರಿಗೆ ಕೈಯ ಕೊಡುವುದಿಲ್ಲ ಕೈಯ ಕೊಡುವುದಿಲ್ಲ ಚಂದುಳ್ಳ ಚಲುವೆಯಾದ ನಿನ್ನ ಹೆಂಡತಿಯನ್ನು ಒಂದು ಬಾರಿ ನನ್ನ ಅರಮನೆಗೆ ಕಳಿಸಿ ಬಿಡು. ಒಂದೇ ಒಂದು ಸಲ ನಿನ್ನ ತಂಗಿನ ಮೈ ಬಿಟ್ಬಿಡ್ತೀನಿ, ಏನಂತೀಯ? ಕನ್ನಡ ವೀರಗುಂಡ ಪುತ್ರರಾಗಿದ್ದಾಳೆ ನನ್ನ ತಾಯಿ. ಏನು ಸಮರ್ಥ ನಮ್ಮ ಗೌಡ್ರದಾಗ ಯಾಕೆ ತಾನಾಡಕತ್ತಿ? ಏನ್ ತಪ್ಪಾಗೈತಿ? ಬೇಕಂತ್ರಿ ಈ ಶರೀರದಲ್ಲಿ ಹಾಕಿರೋ ಮಗನ ನನ್ನ ತಲೆ ಬೀಳಲ್ಲ. ನೋಡಪ್ಪ ಸಮರ್ಥ ನಮ್ಮ ಗೌಡ್ರ ಬಗ್ಗೆ ಹಾಗೆಲ್ಲ ಮಾತನಾಡ್ಬೇಡಪ್ಪ, ಹಾಗೆಲ್ಲ ಮಾತನಾಡ್ಬೇಡ. ಶಿವನಂತ ಇಸಕೊಡ್ದನು ಇಲ್ಲ ಶ್ರೀರಾಮನಂತ ಕಾಡುವಾದನು. ಈ ಬಂಡ ಶ್ರೀಮಂತ ಬಡವರಿಗೆ ಹಣ ನೀಡಿ ವೈದ್ಯಕೀಯ ಚಕ್ರ ಬಡ್ಡಿ ಮಾಡಿ ಎಷ್ಟೊಂದು ಜನ ಬಲೆ ತೆಗೆದುಕೊಂಡ್ರೆ ಈ ನಮ್ಮ ಸುಂದರವಾದ ಭಾರತದ ದೇಶ ಬಡತನಗಾಗಿ ಮಾಡಿದವರು ನಿಮ್ಮಂತರು. ನಿಮ್ಮಂತ ಕೆಟ್ಟ ಕಳವತ್ವವನ್ನು ಕಟ್ಟಿದಾಗಲೇ ಇಡೀ ನಮ್ಮ ಕನ್ನಡ ಕುಲಕೋಟಿಗೆ ನಮನಿಸುತ್ತದೆ. ನೆಮ್ಮದಿ ನೆಮ್ಮದಿ ಯಾರಿಗೆ ಕೇಳೋ ಮೂರ್ಖ? ಇಡೀ ನಿನ್ನ ಕುಲಕೋಟಿ ಕನ್ನಡಿಗರ ಬಗ್ಗೆ ಹೇಳುವೆ ಕೇಳು. ವ್ಯಾಪಾರಕ್ಕೆ ಬಂದ ಬ್ರಿಟಿಷರಿಗೆ ಸ್ಥಾನ ಕೊಟ್ಟಿದ್ದು ಇದೇ ಈ ನಿನ್ನ ಕನ್ನಡಿಗರು. ನೂರಾರು ವರ್ಷ ಅವರ ಕಾಲಡಿಯಲ್ಲಿ ಬಿದ್ದು ನರಳಾಡಿದ್ದು ಇದೇ ಈ ನಿನ್ನ ಕನ್ನಡಿಗರು. ಆವಾಗ ಎಲ್ಲಿ ಹೋಗಿತ್ತೋ ಈ ನಿನ್ನ ಪೌರುಷ? ಏ ಸಮರ್ಥ, ಇಡೀ ದೇಶವನ್ನು 2 ಭಾಗ ಮಾಡಿ ಪಾಕಿಸ್ತಾನ ನಾಮಕರಣ ಮಾಡಿದಾಗ ಎಲ್ಲಿ ಹೋಗಿದ್ದೆ ಸಗಾಣಿಲ್ಲ ಪೌರುಷ? ತುತ್ತು ಕೂಳಿಗಾಗಿ ಪರದಾಡುತ್ತಿರುವವರು ನೀವು. ಈ ರಾಜ್ಯಕ್ಕೆ ಕೋಟೆ ಅಂತಿರುವುದು ನಮ್ಮ ಅಣ್ಣನ ಮನೆ. ನಮ್ಮ ಮನೆಗೆ ಬಂದು ನಮಗೆ ಹತ್ತು ಮೀರಿ ಮಾತಾಡ್ತಾ ಇದ್ದಲ್ಲ, ಮರ್ಯಾದೆ ಕೊಟ್ಟು ಮಾತಾಡು. ಓಹೋ, ಶ್ರೀಮಂತರ ಮನೆ ಹೆಣ್ಣು ಬೆಳಗಿನ ಜಾವಕ್ಕೆ ಮಾತನಾಡ್ತಿದೆ. ಇನ್ನು ತಿಳಿದ ಕತ್ಲಾರು ತಂದ್ರೆ ನನಗೆ ಬರ್ತದೆ. ನಿನ್ನಂತ ಹೆಣ್ಣಿಗೆ ಗೊತ್ತು ಈ ಬಡವರ ಗೋಳ. ಜಾರಿಯ ಮರ ಎಷ್ಟು ಸುಂದರ ಇರ್ಬೋದು ಫಲ. ಹಾಗೆ ನಿನ್ನ ಹರಕ ಬಟ್ಟೆ ತೊಟ್ಟು ತಿಳಿಬಿಡ್ತೀನಿ. ನಾವಂದ್ರೇನು? ನಮ್ಮ ಅಣ್ಣನ ಶ್ರೀಮಂತಿಗೆ ಅಂದ್ರೇನು? ನಾನ್ ಬಿಡುವ ಚಪ್ಪಿದು ನಾಯಕ ನೀನು.
ಏನು ಮಾಡ್ತಾರೆ ನೀನು? ಇಂಥ ಲುಚ್ಚ ಶ್ರೀಮಂತ ಕಾಲಿದ್ರೆ ನಿನ್ನ ಕೈ ಕೆಸರಲ್ಲಿ ಕಡಿದಂತ ಆಗುತ್ತದೆ. ಮುಚ್ಚು ಬಾಯಿ ಕತ್ತೆ. ಶ್ರೀಮಂತರು ಎದುರು ಹಾಕಿಕೊಳ್ಳಬಾರದು. ಮೊದಲೇ ಅವರು ಹಣ ಬಿದ್ದವರು. ಮೊದಲೇ ಅವರು ಶ್ರೀಮಂತರು, ಹಣ ಬಿದ್ದವರು. ಅವರನ್ನು ಎದುರಿಗೆ ಹಾಕಿಕೊಳ್ಳಬಾರದು. ನಾನೆಲ್ಲವನ್ನು ವಿಚಾರಿಸಿಕೊಂಡು ಬರುತ್ತೇನೆ. ನೀನು ಮನೆಗೆ ನಡೆಯಪ್ಪ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಇಂಥ ಲುಚ್ಚ ಶ್ರೀಮಂತರು ಹೇಳ ಹಾಗೆ ಕೇಳಿ ನಾಯಿ ಅಂತ ಇವರು ಮನೆ ಬಾಗಿಲು ನಿಲ್ಲಂತೆಯಾ? ಇದೇ ರೀತಿ ಆದರೆ ನಾಳೆ ನಮ್ಮ ಮನೆಗೆ ಕಣ್ಣು ಹಾಕುತ್ತಾರೆ ಈ ಬಂಡ ಶ್ರೀಮಂತರು. ಅಣ್ಣ ಎಂತ ಮಾತನಾಡಿದಣ್ಣ ನೀನು? ಬಡವನಿದ್ದರೂ ಯಾರ ಹತ್ರ ಕೈ ಚಾಚದಣ್ಣ. ನೀನು ಇಂಥ ಶ್ರೀಮಂತರಿಂದ ಹೀಗೆ ಮಾತನಾಡ್ತವೆ? ಏ ಗೌಡ, ನಮ್ಮ ಅಣ್ಣನಿಗೆ ಏನಾದರೂ ಆದರೆ ನಮ್ಮನ್ನು ಹರಿದ ತಿನ್ನಲು ಬಿಡಿದಾರೆ ತಲೆ ಓದುತ್ತಲೇ ಬಗುಲ ಈ ಸಮಾಜ. ಅಣ್ಣ ನಾನನ್ನು ಹೋಗಿ ಬರುತ್ತೇನೆ. ನನ್ನ ತಮ್ಮ ಏನೋ ಕುಡಿಕೆ ಮಾತನಾಡಿದ್ದಾನೆ. ಅದನ್ನು ಕಟ್ಟಿ ಬಡದು ಮಾಡಕ್ ಹೋಗ್ಬೇಡಿ. ಶ್ರೀ ಗೌಡ್ರ, ಲೇ ಧರ್ಮಣ್ಣ, ನೀನು ಇಷ್ಟೊಂದು ಬೇಡಿಕೊಳ್ಳುತ್ತೀರಿ ಅಂತ ಸುಮ್ಮನೆ ಬಿಡುತ್ತಿದ್ದೇನೆ. ಇಲ್ಲವಾದರೆ ಇಷ್ಟೊತ್ತಿಗೆ ನಿನ್ನ ತಮ್ಮನ ಹೆಣ ನಾಯಿ ನರಿಗಳು ತಿಂದು ಸಹ ತೀರಿಸಿಕೊಳ್ಳುತ್ತಿದ್ದವು. ಅದೆಲ್ಲ ಇರಲಿ, ನಾನು ಕೊಟ್ಟ ಸಾಲ. ಸರ್ಕಾರೇ, ನಿಮ್ಮ ಕೊಟ್ಟ ಸಾಲ ಆದಷ್ಟು ನಾನು ಬೇಗನೆ ತೀರಿಸುತ್ತೇನೆ. ಆದ್ರೆ ಇನ್ನೊಂದು 4 ದಿವಸ ನನಗೆ ಕಾಲಾವಕಾಶ ಕೊಡಿ ನೋಡ್ರಿ. ಕಾಲಾವಕಾಶ ಕೊಡಿ. ಲೇ ಧರ್ಮಣ್ಣ, ನೀನು ಹೇಳಿದ ಹಾಗೆ ನಿನಗೆ ಸ್ವಲ್ಪ ಸಮಯ ಕೊಡುತ್ತೇನೆ. ಆದರೆ ಕೊಟ್ಟ ಸಮಯ ಮೀರಿದರೆ ಅದರ ಪರಿಣಾಮವೇ ಬೇರೆಯಾಗುತ್ತದೆ. ಕಾಂತ್ರಿ, ಧರ್ಮಣ್ಣಂದೊಂದು ಸಹಿ ಮಾಡಿಸಿಕೋ. ಗೌಡ್ರ, ನಾನೇನು ಬರುತ್ತೇನ್ರಿ ಗೌಡ್ರ. ಅಣ್ಣ, ಅವನನ್ನು ಮಾತ್ರ ನೀನು ಸುಮ್ಮನೆ ಬಿಡಬಾರ್ದಾಗಿತ್ತು. ನಿನ್ನ ಜಾಗದಲ್ಲಿ ನಾವು ಏನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಅವನ ಪ್ರಾಣ ಪಕ್ಷಿ ಹಾರ್ತಿತ್ತು. ತಂಗಿ ಭಾಗ್ಯಶ್ರೀ, ಆ ಬೇಟೆಯನ್ನು ಹೇಗೆ ಬೇಟೆಯಾಡಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಯಾಕೋ ತಲೆ ನೋಯ್ತಾ ಇದೆ? ಒಳಗಡೆ ಹೋಗಿ ನೀನು ಕಾಫಿ ಮಾಡಿಕೊಂಡು ಬಾ. ಆಗ್ಲೇನಾ? ಮಾಡಿಕೊಂಡು ಬರ್ತೀನಿ. ಹೋಗ್ಲಿ ಧರ್ಮ, ಹೋಗು. ಕಳಸ ಬಂಡೂರಿ ಯೋಜನೆ ನೀರಾವರಿ ಕನಸು ಕಾಣುವ ನೀನೊಬ್ಬ ಹುಚ್ಚು ಮೂರ್ಖ. ನಮ್ಮಂತ ಸರ್ವಾಧಿಕಾರಿಗಳ ಕೈವಾಡವಿಲ್ಲದೆ ಈ ರಾಜ್ಯದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಳಿಗಾಡುವುದಿಲ್ಲ. ಬೇಕು ಸಾಂಸದಾಡು ರಾಕ್ಷಸರಿಗೆ ಬೇಕು ರಾಜ್ಯದ ಅಂತರದಲ್ಲಿ ನಮ್ಮ ವಿರುದ್ಧ ಯಾವ ಲೆಕ್ಕ? ಸಮರ್ಥ ಮುಗಿದ್ರೆ ಮಗನ ಆಯುಷ
ಅಲ್ಲಿ ಕಾರ್ಖಾನೆಗೆ ಹೋಗಿ ಸ್ವಲ್ಪ ವಿಚಾರೋಸನ ನಡೆ. ಸರಸ್ವತಿ ಸ್ವಸಹಾಯ ಮಹಿಳಾ ಸಂಘವರು 500 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೆ ಧನ್ಯವಾದಗಳು. ಅದೇ ರೀತಿ ಗಜಾನಂದ ಗವ ಕಾಂಬ್ರೆಯವರು 500 ರೂಪಾಯಿ ನೀಡಿದ್ದಾರೆ. ಕಾಲಪ್ಪ ಯಳಪ್ಪ ಬಡಗೇರವರು 500 ರೂಪಾಯಿ ಮಾಡಿದ್ದಾರೆ, ಅವರಿಗೂ ಧನ್ಯವಾದಗಳು. ಅದೇ ರೀತಿ ಹರ್ಚಂದ್ರ ತುಕಾರಾಮ್ ಕಾಂಬ್ಳೆ ಅವರು ಕೊಟ್ಟಿರ್ತಾರೆ, ಅವರಿಗೆ ಇಬ್ಬರಿಗೂ ಧನ್ಯವಾದಗಳು. ಮಾಡಬಾರ್ದು. 7 ಜನ್ಮಕ್ಕೂ ಈ ಹಳ ಟ್ರ್ಯಾಕ್ಟರ್ ಡ್ರೈವರ್ಗೆ ಕೆಲಸ ಮಾಡಬಾರ್ದು ಅಂತೀನಿ. ಸಂಜೆ ಆದ್ರೆ ಯಾರು ಬಿಡೋನವ್ರಿಲ್ಲ, ಇನ್ನು ನಂದು ಹೊಡಿ ನಿಂದು ಹೊಡಿ ಅಂತಾರ್ರಿ. ಇದನ್ನೆಲ್ಲ ಕೇಳಿ ನಮ್ ತಲೆ ಟೆನ್ಷನ್ ಆಗ್ಯಾವ್ರಿ. ಅದ್ರಾಗಂತೂ ನಮ್ಮ ಊರಾನ ಮಂದಿ ಏನಂತೈತಿ ಗೊತ್ತೇನ್ರಿ, ಅಲ್ಲಿ ತಮ್ಮ ಇನ್ನೊಂದು ಸ್ವಲ್ಪ ಲಗುನ ಮಂದಿರ ನೀನು ಬಾಡಿಗೆ ಕೊಡ್ತೀನ, ಈಗ ಬಂದ ಇಸ್ಕೊಂಡು ಹೋದ, ಸೋಮವಾರ ಶುಕ್ರವಾರ ಬಾ ಮಂಗಳವಾರ ಬಾ ಅಂತಾರ್ರಿ. ಇದನ್ನೆಲ್ಲ ಕೇಳಿ ನಮ್ಮ ತಲೆ ಫ್ಯಾಟ್ ಆಗ್ಯಾವ್ರಿ. ಅದನ್ನೆಲ್ಲ ಕೇಳಿ ನಾವು ಹೊರಗೆ